ಆಮೇಲೆ ಸರ್ ಇನ್ನೊಂದು, ನಾವು ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಅದ್ರಲ್ಲಿ ಒಂದು ಪ್ರಶ್ನೆ ಬಹಳ ಕೊರ್ದಿದ್ದು, ಅಂದರೆ ಬಹಳ ಕಾಡಿದ್ದೇನೆಂದರೆ, ಧರ್ಮಸ್ಥಳದ ಇನ್ಸಿಡೆಂಟನ್ನು ಆಧರಿಸಿ ಹಿಂದೆ ಶಾಂತಿ ಕ್ರಾಂತಿ ಅನ್ನುವಂಥ ಒಂದು ಸಿನಿಮಾ ಬಂತು, ಅದರದ ಹಿಂಟನ್ನು ಕೊಡ್ತು, ಅಲ್ಲಿ ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇದೆ, ಅದನ್ನೇ ಆಧರಿಸಿ ಶಾಂತಿ ಕ್ರಾಂತಿ ಸಿನಿಮಾ ಮಾಡಿದ್ರು ಅನ್ನುವಂಥದ್ದು ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ತು ಅವಾಗ. ಹಂಗಿರ್ಬೋದಾ? ನನಗೆ ಹಂಗ ಅನ್ಸಲ್ಲ. ಒಂದು ಸಿನಿಮಾ ಮಾಡೋದಕ್ಕೆ ಸುಧಾ ಯಾವ ಮಾನವ ಅಂಗಾಂಗ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅನ್ನುವಂಥದ್ದು ಅದು ಇದೇ ಆಗ್ಬೇಕು ಅಂತಿಲ್ಲ. ಈ ನಾಡಿನಲ್ಲಿ ಅದು ನಡೀತಾನೆ ಇದೆ. ಆದ್ರಿಂದ ಧರ್ಮಸ್ಥಳವನ್ನೇ ನೋಡ್ಬಿಟ್ಟು ಸಿನಿಮಾ ಮಾಡ್ದ ಐ ಡೋಂಟ್ ಬಿಲೀವ್ ದಟ್. ಸೊ ಒಂದು ಕಾಲಘಟ್ಟದಲ್ಲಿ ಒಂದು ಸಿನಿಮಾ ಮಾಡ್ತಾರೆ, ಅವನಿಗೊಂದು ಸ್ಟೋರಿ ಲೈನ್ ಸಿಗುತ್ತೆ, ಎಲ್ಲೋ ದೇ ವಿಲ್ ಡೂ ಇಟ್. ಆದ್ರೆ ಸಂಪೂರ್ಣವಾಗಿ ಇದನ್ನೇ ಅಂತ ಹೇಳಕ್ಕಾಗಲ್ಲ, ಅದು ಯು ಡೋಂಟ್ ಸೇ ದಟ್. ಸೊ ಆ ಸುದ್ದಿ ಆ ಸಂದರ್ಭದಲ್ಲಿ ಬಂದಿರೋದು ಯಾವುದೋ ಅಂಗಾಂಗ ಕಳ್ಳ ಸಾಗಾಣಿಕೆ ಯಾವುದೋ ಒಂದು ಸುದ್ದಿ ಬಂದಿರುತ್ತೆ. ಅದು ಹಲವು ಕಡೆ ನಡೀತೆ, ಇಲ್ಲಿ ಎಲ್ಲೋ ಒಂದು ಕಡೆ ಮಾತ್ರ ಅಲ್ಲ, ನೀವು ಹಲವಾರು ಆಸ್ಪತ್ರೆಗಳಲ್ಲಿ ಇಂಥದ್ದು ನಡೆದಿರುವ ದೂರುಗಳಿವೆ. ಧರ್ಮಾಧಿಕಾರಿ ಅನ್ನುವಂಥ ಒಂದು ಪಾತ್ರ ಕೂಡ ಅದಕ್ಕೆ ಮಾಡಿರ್ತಾರೆ. ಅದು ಕೋಇನ್ಸಿಡೆನ್ಸ್ ಕೂಡ ಆಗಿರ್ಬೋದು. ಅದು ಹೀಗೆ ಅಂತ ನಾವು ಹೇಳೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿಲ್ಲ. ಸೊ ವಿ ಡೋಂಟ್ ಹ್ಯಾವ್ ದಟ್. ಅದರಿಂದ ಹೇಳೋದು ಕಷ್ಟ. ಬಟ್ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಅವ್ರಿಗೇನೋ ಗೊತ್ತಿರ್ಬೋದು, ಇದೇ ಇನ್ಸಿಡೆಂಟ್ ಮೇಲೆ ಮಾಡಿದ್ರು ಅಥವಾ ಗಾಳಿ ಸುದ್ದಿಗಳು ಮೇಲೆ ಮಾಡಿರ್ಬೋದು. ಯಾಕಂದ್ರೆ ಇಂಥ ಸುದ್ದಿಗಳು ಬಹಳ ಹರಿದಾಡ್ತಾ ಇದೆ ಆ ಪ್ರದೇಶದಲ್ಲಿ. ಬಹಳ ವರ್ಷಗಳಿಂದ ಜನ ಮಾತನಾಡ್ತಿದ್ದಾರೆ. ಅಲ್ಲೊಂದು ಭಯದ ವಾತಾವರಣ ಇದೆ. ಆ ಕಾರಣಕ್ಕಾಗಿ ಅದು ತಮ್ಮ ಮನಸ್ಸಿನಲ್ಲಿ ಒಂದು ಹೊರಗೆ ಹಾಕುವುದಕ್ಕೆ ಅವರು ಬೇರೆ ಬೇರೆ ಸಂದರ್ಭವನ್ನು ಯೂಸ್ ಮಾಡಿ ಹೇಳ್ತಾ ಹೋಗ್ತಾರೆ. ಹಾಗೆ ಯಾರೋ ಹೇಳಿರ್ಬೇಕು, ಅದೇನು ಗಾಳಿ ಸುದ್ದಿಯಾಗಿ ಅಲ್ಲೆಲ್ಲೇ ಹೇಳಿ ಬಂದು ಸಿನಿಮಾ ಮಾಡಿರ್ಬೋದು. ಓಕೆ ಸರ್. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಹಾಗೆ ಅವರ ಪತ್ನಿಯನ್ನ ಎನ್ಕ್ವೈರಿ ಮಾಡಿದಾರಂತೆ. ಸೊ ಏನ್ ಎನ್ಕ್ವೈರಿ ಮಾಡಿರ್ಬೋದು ಸರ್? ಅವರಿಂದ ಏನು ಉತ್ತರಗಳು ಸಿಕ್ಕಿರ್ಬೋದು? ಒಂದು ಚಿನ್ನಯ್ಯನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೊಂದು 2-3 ಡಿಫ್ರೆಂಟ್ ಆ್ಯಂಗಲ್ಗಳಿವೆ. ಅದಕ್ಕೆ ಒಂದು ಚಿನ್ನಯ್ಯ ನೀಡಿರುವ ಹೇಳಿಕೆಗಳೇನಿವೆ, ಆತ ಸ್ವಯಂ ಪ್ರೇರಿತನಾಗಿ ಬಂದು ನೀಡಿದ ಹೇಳಿಕೆ ಒಂದಲ್ವಾ, ಅದು ನ್ಯಾಯಾಲಯದ ಮುಂದೆ ಹೇಳಿದ್ದು ಫಸ್ಟ್. ಅದಕ್ಕಿಂತ 2 ವರ್ಷಗಳ ಹಿಂದೆ ತಿಮ್ರೋಡಿ ಅವರ ಮನೆಗೆ ಬಂದು ಆತ ಹೇಳಿರುವಂಥ ಹೇಳಿಕೆಗಳು, ಅದು ವಿಡಿಯೋ 17 ತುಣುಕುಗಳು ಬಂದಿವೆ. ಸೊ ಅದಾದ ಮೇಲೆ ಯಾವಾಗ SIT ತನಿಖೆ ಪ್ರಾರಂಭ ಮಾಡ್ತು, ಆಗ ಅವನು ಉಲ್ಟಾ ಹೊಡೆದದ್ದು. ಅವನು ಉಲ್ಟಾ ಹೊಡೆದ ಮೇಲೆ ಎಲ್ಲ ಆದಮೇಲೆ ಮತ್ತೆ ಅವನು ನ್ಯಾಯಾಧೀಶರ ಮುಂದೆ ಹಾಜರಾದ ಅವನು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸೊ ಆ ಹೇಳಿಕೆ ವಿವರಗಳು ಇನ್ನೂ ದೊರಕಿಲ್ಲ. ಸೊ ಹೀಗಾಗಿ ಆತ ಮೊದಲು ನೀಡಿದ ಹೇಳಿಕೆಗೆ ಏನಿದೆ ಮತ್ತು ನಂತರ ನೀಡಿದ ನ್ಯಾಯಾಧೀಶರ ಮುಂದೆ ನೀಡಿದ ಹೇಳಿಕೆ ಏನಿದೆ, ಇವೆರಡರ ನಡುವೆ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದ್ದರೆ ಯಾವುದು? ಸೊ ಮೊದಲು ಹೇಳಿದ ಹೇಳಿಕೆಯನ್ನು ಆತ ಸಂಪೂರ್ಣವಾಗಿ ಡಿನೈ ಮಾಡಿದಾನ, ಅಥವಾ ಮೊದಲು ನೀಡಿದ ಹೇಳಿಕೆ ಕೆಲವು ಅಂಶಗಳನ್ನು ಒಪ್ಪಿಕೊಂಡು ಕೆಲವು ಅಂಶಗಳ ಡಿನೈ ಮಾಡಿದಾನ? ಸೊ ಇಂಥ ಸಿಚುವೇಶನ್ನಲ್ಲಿ SIT ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಅಂತ. ಅದರ ಜೊತೆಗೆ ಈ ಷಡ್ಯಂತ್ರದ ಆ್ಯಂಗಲ್ ಏನಿದೆ, ಆ ಷಡ್ಯಂತ್ರದ ಆ್ಯಂಗಲಲ್ಲೂ ಕೂಡ SIT ತನಿಖೆ ಮಾಡ್ತಾ ಇದ್ದಂಗೆ ಕಾಣುತ್ತೆ. ಸೊ ಆದ್ದರಿಂದ ಅವ್ರು ಇನ್ನೂ ಒಂದು ಕಾರಣಗಳಿರ್ಬೋದು. ಅವ್ರು ಏನು ಚೆಕ್ ಮಾಡ್ತಾ ಇರ್ಬೋದು ಅಂದರೆ, ಎಲ್ಲೋ ಅವನ ಅಕೌಂಟಿಗೆ ದುಡ್ಡು ಬಂದಿದೆಯಾ, ಅವ್ರ ಹೆಂಡತಿ ಅಕೌಂಟಿಗೆ ದುಡ್ಡು ಬಂದಿದೆಯಾ, ಇಂಥ ಚೆಕ್ ಮಾಡ್ತಿರ್ಬೋದು. ಸೊ ಅದ್ರ ದೊಡ್ಡ ಪ್ರಮಾಣದ ದುಡ್ಡು ಬಂದಂಥ ಸಾಧ್ಯತೆಗಳು ಕಡಿಮೆ ಕಾಣುತ್ತೆ. ಐ ಡೋಂಟ್ ನೋ, ಬಟ್ ದಟ್ ಇಸ್ ವಾಟ್ ಐ ಬಿಲೀವ್. ಸೊ ಆದರೆ ಸಣ್ಣ ಪುಟ್ಟದೆಲ್ಲ ದುಡ್ಡು ಬಂದರೂ ಯಾವುದು ಬಂದರೂ ಕೇಳಿರ್ಬೋದು. ಇನ್ನೊಂದು ಮಾಡಿ ಎನ್ಕ್ವೈರಿ ಅಂದರೆ ಯಾವುದೋ ಒಂದು ತಾರ್ಕಿಕ ಅಂತ್ಯಕ್ಕೆ ಪ್ರಕರಣವನ್ನು ತಗೊಂಡು ಹೋಗ್ಬೇಕಾದ್ರೆ SIT ಎಲ್ಲ ಆ್ಯಂಗಲ್ಗಳ ಮೂಲಕ ಅವರು ಇದನ್ನು ಮಾಡಬೇಕಾಗುತ್ತೆ, ಎನ್ಕ್ವೈರಿ ಮಾಡಬೇಕು. ಕೇವಲ ಒಂದು ಆ್ಯಂಗಲ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಮೊದಲು ಷಡ್ಯಂತ್ರದ ಆ್ಯಂಗಲನ್ನು ತಗೊಂಡ್ರು. ಅದಾದಮೇಲೆ ಇದು ಯು ಸಿ ದಟ್ ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಾಣಿಕೆಯ ಪ್ರಕರಣವಾಗಿ ಬದಲಾಯಿತು. ಮೊದಲು ಎಲ್ಲ ಸೇರ್ಬಿಟ್ಟು ಬುರುಡೆ 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 ಅಂತ ಮಾಧ್ಯಮಗಳೆಲ್ಲ ಹೊಡ್ಕೊಂಡು ಆ ಬುರುಡೆ ಹಂತ ಮುಗಿದೋಯ್ತು. ಬುರುಡೆ ಹಂತ ಮುಗಿದ ಮೇಲೆ ಯಾವುದು ಅಸ್ಥಿಪಂಜರಗಳಿಲ್ಲ ಅಂದರು, ಆದರೆ ಬಂಗ್ಲೆಗುಡ್ಡದ ಮೇಲೆ ಅಸ್ಥಿಪಂಜರಗಳು ಸಿಕ್ಕವು, ಎಲ್ಲ ಆಯಿತು. ಅದನ್ನು ಈಗ FSL ಕಳಿಸಿದ್ದಾರೆ, ಅಲ್ಲಿಂದ ವರದಿ ಬರಬೇಕು. ಸೊ ಬುರುಡೆ ಮುಗಿದು 2ನೇ ಹಂತಕ್ಕೆ ಬಂದಿದ್ದು ಇದು ಒಂದು ಶವಹೂತ ಪ್ರಕರಣ ಅಥವಾ ಶವವನ್ನು ಒಗೆದ ಪ್ರಕರಣ. ಯಾಕಂದರೆ ಬಂಗ್ಲೆಗುಡ್ಡದಲ್ಲಿ ಸಾಕ್ಷಿ ಸಿಕ್ಕಿದೆ, ಅಲ್ಲಿ ಅಸ್ಥಿಪಂಜರಗಳು ಅದು ಇದು ಬಿದ್ದಿವೆ, ಕನಿಷ್ಠ 6-7 ತಲೆ ಬುರುಡೆಗಳು ಸಿಕ್ಕಿವೆ. ದಟ್ ಇಸ್ ಒಂದು ಪಾರ್ಟ್. ಸೆಕೆಂಡ್ ಪಾರ್ಟ್, ಯಾಕೆ ನಾವೀಗೇನು ಚರ್ಚೆ ಮಾಡಿದ್ವಿ KS ಹೆಗ್ಡೆ ಆಸ್ಪತ್ರೆಗೆ, ಇಲ್ಲಿಂದ ಯಾಕೆ ಶವವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯೇ ಪೋಸ್ಟ್ ಮಾರ್ಟಮ್ ಮಾಡಿಸಿಕೊಂಡು ತಂದರು? ಸೊ ಕೆಲವೊಂದು ವರದಿಗಳ ಪ್ರಕಾರ ಸುಮಾರು 70ಕ್ಕೂ ಹೆಚ್ಚು ಶವಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಒಂದೇ ದಿನ ಬೆಳಗ್ಗೆ ಸಿಕ್ಕರೆ ಸಂಜೆ ಒಳಗಡೆ ಪೋಸ್ಟ್ ಮಾರ್ಟಮ್ ಮಾಡಿ ಅದರ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ವಾಯ್?
ಸೊ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರೋವರೆಗೆ ಯಾಕೆ ಕಾದಿಲ್ಲ? ಕೆಲವು ಈಗ ಶ್ಯಾಮ್ ಪ್ರಕರಣದಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟೇ ಬಂದಿಲ್ಲ. ವೈ? ಸೊ ಅದರಿಂದ ಇದು ಇಡೀ ಈ ಪ್ರಕರಣ ಬೇರೊಂದು ಹಂತಕ್ಕೆ ಹೋಗ್ತಾ ಇದೆ ಈಗ. ಸೊ ಇದರ ಹಿಂದೆ ಯಾವುದಾದ್ರೂ ಒಂದು ಜಾಲ ಇರಬಹುದೇ? ಈಗ ಇಲ್ಲಿ ಯಾವುದೋ ಉದ್ದೇಶದಿಂದ ಶವಗಳನ್ನು ತೆಗೆದುಕೊಂಡು ಹೋಗಲಾಗಿದೆ, ಅಥವಾ ಜೀವಂತ ಇರುವವರನ್ನು ಶವ ಮಾಡಿ ಎತ್ಕೊಂಡು ಹೋಗಿದಾರಾ? ಸಿ ಹಲವು ರೀತಿಯ ಪ್ರಶ್ನೆಗಳಿವೆ, ನಿಗೂಢ ಪ್ರಶ್ನೆಗಳಿವೆ. ಸೊ ಇದು ಅದರಿಂದ ಟರ್ನ್ ಆಗಿದ್ದು ಹೆಣ ಹೂತ ಪ್ರಕರಣ, ಶವ ಸಾಗಾಣಿಕೆ ಪ್ರಕರಣ. ಯಾಕೆ ಸಾಗಿಸಿದ್ರು, ಎಲ್ಲಿ ತಗೊಂಡೋದ್ರು, ಏನು ಮಾಡಿದ್ರು, ಯಾಕೆ ಅದನ್ನ ಒಂದೇ ದಿನದಲ್ಲಿ ಬೆಳಗ್ಗೆ ಶವ ಸಿಕ್ಕರೆ ಸಂಜೆ ಒಳಗಡೆ ಮುಗಿಸ್ಬಿಟ್ಟು ಇದ್ಗ ಅಲ್ಲಿಂದ 60 ಕಿಲೋಮೀಟರ್ ಮಂಗಳೂರು, ಸಿ ಧರ್ಮಸ್ಥಳ ಬೆಳತಂದ್ರೆ 60 ಕಿಲೋಮೀಟರ್. ನೀವು ಅಲ್ಲಿ ತೊಗೊಂಡೋಗಿ ಅಲ್ಲಿ ಮಾಡಿಸಿ ಸಂಜೆ ಒಳಗೆ ವಾಪಸ್ ತಂದು ಡಗ್ ಅಂತೇಳಿ ಅನ್ಐಡೆಂಟಿಫೈಡ್ ಲಿಸ್ಟಿಗೆ ಹಾಕ್ಬಿಟ್ಟು, ಯಾಕೆ ಕೆಲವು ವಿಚಾರಗಳಲ್ಲಿ ಅತಿ ತರಾತುರಿ ಕಾಣುತ್ತೆ. ಕೆಲವು ಪ್ರಕರಣದಲ್ಲಿ ಏನೂ ಇಲ್ಲವೇ ಇಲ್ಲ, ನೋ ರಿಸ್ಪಾನ್ಸ್ ಅನ್ನೋ ಟೈಪು. ಯಾವಾಗಲೂ ಪೋಸ್ಟ್ಮಾರ್ಟಮ್ ಕೊಟ್ಟಿಲ್ಲ. ಪೋಸ್ಟ್ಮಾರ್ಟಮ್ ಕೊಡೋ ಒಂದು ಕಾನೂನು ಇದೆ. ಪೋಸ್ಟ್ಮಾರ್ಟಮ್ ಆದಮೇಲೆ ವರದಿಗಳು ಕೊಡಬೇಕಲ್ವಾ? ಯಾಕೆ ಕೊಟ್ಟಿಲ್ಲ? ಹೀಗೆ ಇಡೀ ಪ್ರಕರಣ ಬೇರೆ ಒಂದು ಆಯಾಮಕ್ಕೆ ತಿರುಗಿಕೊಂಡಿರೋದ್ರಿಂದ ಸೊ SIT ಪೊಲೀಸರು ಚಿನ್ನಯ್ಯನನ್ನು ಅವ್ರ ಹೆಂಡತಿಯನ್ನು ಇನ್ನೊಂದ್ಸಲ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಇನ್ನು ಉಳಿದವ್ರನ್ನ ಎನ್ಕ್ವೈರಿ ಮಾಡ್ಬೋದು. ಯಾಕಂದರೆ ಈಗ SIT ಅದು ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಿದ್ದಾರೆ, ಎನ್ಕ್ವೈರಿ ಮಾಡ್ತಾರೆ, ಅದಕ್ಕೆ ಪೂರಕವಾಗಿ ಅದಕ್ಕೆ ಬೇಕಾದ ಹಾಗೆ ಅವರು ತಮ್ಮ ಈ ತನಿಖಾ ವಿಧಾನದಲ್ಲೂ ಕೂಡ ಮಾರ್ಪಾಟು ಮಾಡ್ಕೋಬೇಕಾಗತ್ತೆ. ಒಮ್ಮೆಲೆ ಹಿಂಗೆ ಮುಗಿಸೋಕ್ಕಾಗಲ್ಲ ಅದನ್ನ. ಆವಾಗ ಇನ್ನೊಮ್ಮೆ ಎನ್ಕ್ವೈರಿ ಮಾಡಬೇಕು, ಇನ್ನಷ್ಟು ಮಾಹಿತಿಗಳನ್ನು ಸಂಗ್ರಹಿಸಬೇಕು. ಯಾಕಂದರೆ ಹೊಸ ಮಾಹಿತಿ ಸಿಕ್ಕ ತಕ್ಷಣ ಆ ಹೊಸ ಮಾಹಿತಿಯ ಆಧಾರದ ಮೇಲೆ ಇದು ಮಾಡ್ಬೇಕು. ಈಗ ಬರೇ ಮೊದಲು ಹೂತು ಪ್ರಕರಣ ಆದಾಗ ಅದು ಬುರುಡೆ ಪ್ರಕರಣ ಅಂತಂದ್ರೆ, ಈಗ ಅದು ಸಾಗಾಣಿಕೆ ಪ್ರಶ್ನೆ ಬಂದ ಮೇಲೆ ಚಿನ್ನಯ್ಯನ ಹೇಳಿಕೆ ಭಾಳ ಮುಖ್ಯ ಆಗುತ್ತೆ. ಅವು ಮತ್ತೆ ಯಾಕೆ ದಟ್ ಹೆಣವನ್ನು ಅಲ್ಲಿ ತಗೊಂಡು ಹೋದ್ರು, ಮಂಗಳೂರಿಗೆ ಯಾಕೆ ತಂದರು, ಯಾಕೆ ಇದು ಅನ್ಐಡೆಂಟಿಫೈಡ್ ಆಯಿತು, ಚಿನ್ನಯ್ಯ ಏನು ಹೇಳ್ತಾನೆ, ಅವನ ಹೇಳಿರುವಂಥ ಪ್ರಕರಣಗಳಲ್ಲಿ ಮೊದಲು ಚೇಂಜ್ ಮಾಡೋಕ್ಕಿಂತ ಮೊದಲು ಆ ಪ್ರಕರಣದಲ್ಲಿ ಯಾವುದಾದ್ರು ಶವಗಳು ಐಡೆಂಟಿಫೈಡ್ ಆಗಿ ಇಂಥ ಗೊಂದಲಗಳು ಸೃಷ್ಟಿಯಾಗಿದೆಯಾ? ಸೊ ಈ ದಿಸೆಯಲ್ಲಿ SIT ಇಸ್ ಇನ್ವೆಸ್ಟಿಗೇಟಿಂಗ್. ಆಮೇಲೆ ಸರ್ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ, ಧರ್ಮಸ್ಥಳದಲ್ಲಿರುವಂಥ ಮೆಡಿಕಲ್ ಕಾಲೇಜುಗಳಲ್ಲಿ ಒಂದಷ್ಟು ಪ್ರಯೋಗಗಳು ನಡೆಯುತ್ತೆ. ಸ್ಟೂಡೆಂಟ್ಸ್ಗೆ ಅವ್ರಿಗೆ ಟ್ರಯಲ್ ಮಾಡೋಕ್ಕೆ ಡೆಡ್ ಬಾಡಿಗಳು ಬೇಕು ಅದು ಮಂಗಳೂರಿನಲ್ಲಿ ಕೇಸ್ ನಡೆಯುತ್ತೆ ಅಂದಾಗ ಈ ಥರ ಅಂದರೆ ಈ ಬೇಕಾದಷ್ಟು ಸಾವಿನ ಸಂಖ್ಯೆಗಳಿರುತ್ತೆ, ಆ ಥರದ ಡೆಡ್ ಬಾಡಿಗಳನ್ನು ಯೂಸ್ ಮಾಡ್ಕೋಬೋದಲ್ವಾ? ಅಲ್ಲಲ್ಲ, ಅದನ್ನೇ ಅದು ಏನು ಮಾಡ್ತಿದ್ದಾರೆ, ಯಾಕೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಾವು ಹೀಗೆ ಅಂತ ಹೇಳೋದು ಈ ಹಂತದಲ್ಲಿ ಕಷ್ಟ. ಈ ಹಂತದಲ್ಲಿ ಹೇಳೋಕ್ಕಾಗಲ್ಲ. ಯೂಸ್ವಲಿ ನೀವು ಯಾರೋ ಸತ್ತವರು ತಮ್ಮ ದೇಹವನ್ನು ಇಂಥ ಮೆಡಿಕಲ್ ಕಾಲೇಜಿಗೆ ಅಂತ ಕೊಡ್ತಾರೆ, ಅಂಥದನ್ನ ಬಳಸ್ತಾರೆ. ಅದು ಬಿಟ್ಟರೆ ನೀವು ಯಾವ್ಯಾವುದೋ ದೇಹವನ್ನು ನಿಮ್ಗೆ ಬೇಕಾದಂಗೆ ಬಳಸೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಕುಟುಂಬ ಇರ್ತಾರೆ, ಅವ್ರ ಕುಟುಂಬದವ್ರು ಯಾರೋ ಇದ್ದವ್ರು ಕೊಡಬೇಕಾಗುತ್ತೆ. ಅವ್ರ ಕುಟುಂಬದಲ್ಲಿ ನೀವು ಇದು ಎಲ್ಲ ಕುಟುಂಬ ಇದ್ದು ಐಡೆಂಟಿಫೈಡ್ ಆದ ಹೆಣವನ್ನು ಆ ಶವವನ್ನು ನೀವು ಒಮ್ಮೆಲೆ ಮೆಡಿಕಲ್ ಕಾಲೇಜಿಗೆ ಬಳಸೋಕ್ಕಾಗಲ್ಲ. ಅನ್ಐಡೆಂಟಿಫೈಡ್ ಆದರೆ ಆವಾಗ ಇಟ್ ವಿಲ್ ಟೇಕ್ ನೀವು ಅನ್ಐಡೆಂಟಿಫೈಡ್ ಸಿಕ್ಕಿದೆ ಬಳಸ್ತೀವಿ ಅನ್ಬೋದು. ಆದ್ರಿಂದ ಇದೇ ಕಾರಣಕ್ಕಾಗಿ ಆ ಶವಗಳು ತಮಗೆ ಬೇಕಾಗಿದೆ ಅನ್ನುವ ಕಾರಣಕ್ಕಾಗಿ ಐಡೆಂಟಿಫೈಡ್ ಆದ ಹೆಣವನ್ನು ಅನ್ಐಡೆಂಟಿಫೈಡ್ ಅಂತ ಮಾಡೋಕ್ಕಾಯ್ತಾ? ಇದು ಅತಿ ದೊಡ್ಡ ಬಿಗ್ ಜಾಲನ? ಈ ಪ್ರಶ್ನೆಗಳು ಇವತ್ತು ತನಿಖೆಯಿಂದ ಹೊರಗಡೆ ಬರ್ಬೇಕು. ನಾವು ಹೀಗೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಇದೆಲ್ಲ ಸಾಧ್ಯತೆಗಳು ಅಂತ. ದೀಸ್ ಆರ್ ದಟ್ ಅನ್ಸುತ್ತೆ, ಹೀಗೇನೋ ಆಗಿರಬಹುದಾ? ಓಕೆ ಸರ್.